ಕಿಟ್ಟಿ, ಲೋ ಕಿಟ್ಟಿ, ಏನ್ ನಡಿಯಾರ? ಲೇ ಕಿಟ್ಟಿ, ಆ ರಾಮಣ್ಣನ ಸೀತಾಳ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ರೂಪ ಲಾವಣ್ಯಗಳಿಂದ ತುಂಬಿ ತುಳುಕುತ್ತಿರುವ ಸೀತಾಳನ್ನ ಸಮಯ ಸಾಧಿಸಿ ಅವಳ ದೇಹದ ಸವಿಯನ್ನ ಸವಿಯಲೇಬೇಕು. ಈ ನನ್ ಮಗನಿಗೆ ಏನಪ್ಪ ಬತ್ತಪ್ಪ ಕೇಡ್ಗಾಲ, ಏನ್ ಹೇಳ್ತಾ ಇದ್ರ ಚಿಕ್ಕಣ್ಯಾರ? ನೀವೇನಾದ್ರು ಸಿಟಿಲಿ ಓದ್ತಾರೋ ಸೀತ ಒಂತಂಟೆಗೆ ಏನಾರು ಹೋದ್ರೆ ಅವ್ರ ಅಣ್ಣ ನಿಮ್ ನರ ನರ ಕಟ್ ಮಾಡ್ಬಿಡ್ತಾರೆ. ಹುಷಾರು. ಕಿಟ್ಟಿ, ನನ್ನನ್ನೇ ಎದುರಿಸ್ತಾ ಇದೀಯಾ? ಎದುರಿಸ್ತಾ ಇಲ್ಲ ಅದೇನಾರ, ಹೆಚ್ಚಿಸ್ತಾವ ಅಷ್ಟೇ. ಕಿಟ್ಟಿ, ಈ ಜಗದೀಶ ಒಂದ್ಸಾರಿ ಕಣ್ಣಾಕಿದ್ದ ಅಂದ್ರೆ ಮುಗೀತು. ಅದೇನೇ ಆದ್ರೂ ಪಡೆಯದೆ ಬಿಡುವನಲ್ಲ ಈ ಜಗ್ಗಾರೆ ಜಗದೀಶ್. ನಾನು ನಾನು ಒಂದವರೆಲ್ಲ ಮಣ್ಣಲ್ಲಿ ಮಣ್ಣ ಆಗೋಗವ್ರ. ತರದು ನೀವ್ ಯಾರ ತಂಟೆಗೆ ಹೋದ್ರು ಪರವಾಗಿಲ್ಲ, ಆ ಸೀಂತ ಊರ್ ತಂಟೆಗೆ ಮಾತ್ರ ಹೋಗ್ಬೇಡಿ. ಕಿಟ್ಟಿ, ನಿನ್ನ ಹರಿಕತೆ ಪುರಾಣ ನನ್ ಬೇಕಾಗಿಲ್ಲ. ಈ ಜಗದೀಶ ಸೀತಾಳ ಮೇಲೆ ಕಣ್ಣಾಕಿದ್ದಾಯ್ತು. ಇನ್ನು ಅವಳ ದೇಹದ ಸವಿಯನ್ನು ಅನುಭವಿಸಲು ಒಂದು ಉಪಾಯ ಹೇಳು. ಅಲ್ಲ ಏನಂತ ತಿಳ್ಕೊಬಿಟ್ಟ ನೀವು ಅಂತೀನಿ. ಈ ನನ್ನ ಮಗ ಮಾಡೋ ಹೊಲ್ಕ ಕೆಲ್ಸಕ್ಕೆ ನಾನು ಉಪಾಯ ಹೇಳ್ಬೇಕಂತೆ. ಉಪಾಯವ ನನ್ನ ಮಕ್ಕಳಿಗೆ ಹಳೆ ಕಿತ್ತೋಗಿರೋ ಎಕಡ ತಗೊಂಡು ಜ್ವರ ಬರುವವರೆಗೂ ಪಟ 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 ಅಂತ ಹೊಡಿತಾ ಇರ್ಬೇಕು. ಪಟ್ಟತ್ತದೆ, ನಾ ಕೇಳೋದಕ್ಕೂ ಪ್ರಶ್ನೆ ಉತ್ತರ ಕೊಡದೆ ಏನದು ಹೊಡಿತಾ ಇರೋದು? ದಣಿಯಾರೆ ನೆನದೋರ ಮನದಲ್ಲೇ ಅನ್ನುವಾಗೆ ಶೀತವು ಐತೆ ಕಡೆ ಬರ್ತಾದ್ರೆ ಮತ್ತು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ದಣಿಯಾರ ನಾನು ಬರ್ಲಾ? ನಿಂತ್ಕೊಳ್ಳ ಹೊಲ್ಟೆ ಹೋದ. ದಣಿಯಾರ ಕಡೆದಾಗ ಒಂದ್ ಮಾತು ಹೇಳ್ತಾ ಕೆಪ್ನ ಮಾಡ್ಕಳೆ. ಏನದು? ಉತ್ತುದಲ್ಲಿರೋ ಹಾವು ಕೈ ಆಗ್ತಾ ಇದ್ದೀರಿ, ಅದು ಕೊಲ್ಕೊಂಡ್ಲನ ಕರಿನಾಗ್ರವ ಗೊತ್ತಾಗುದಿಲ್ಲ. ನೋಡ್ ಕೈ ಹಾಕಿ ಮತ್ತು ನಾನಿನಿಂದ ಈ ಆಡೋ ಬಾಯಿ ಹೇಳ್ದಂಗೆ ಈ ನನ್ನ ಮಗ ಮಾಡೋ ಕೆಲ್ಸಕ್ಕೆ ನನ್ ಬಾಯಿ ಆಡ್ ನಾನು ಹೊಲ್ಸ್ ಮಾಡ್ಕನೆ. ಮೊದ್ಲು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕನಪ್ಪ. ತಡಿಯಾರ ನಾ ಮನಸ್ಸಿಟ್ಟ ಚೆಲುವೆ ಚಂದ್ರಮನ ಚಕೋರಿಯಂತೆ ನನ್ನ ಕಡೆಗೆ ಬರುತ್ತಿದ್ದಾಳೆ. ಬೇಟೆಗಾರನ ಬೇಟೆಗಾಗಿ ಕಾದು ಕುಳಿತಿರುವಾಗ ಬೇಟೆಯು ತಾನಾಗಿಯೇ ಬರುತ್ತಿದೆ. ಹೂವಿನ ಮಕರಂದವನ್ನ ಇರಲು ದುಂಬಿಯು ಆತೊರೆಯುವಂತೆ ಆ ಸೀತಾಳ ಯೌವನದ ಮಕರಂದವನ್ನ ಇರಲು ಈ ಜಗದೀಶ್ ಎಂಬ ದುಂಬಿಯು ಆತೊರೆಯುತ್ತದೆ. ಏನ್ ತೋರಿಸಿತಾ? ಎಂತ ಸುಂದರವಾದ ಮೈಮಾಟ, ಬಳಿಕೆ ತಳಿಕೆ ನಲಿಯುವ ಈ ನಿನ್ನ ಸೊಂಟ, ಮೀನಿನ ಕಣ್ಣಿನ ತಗೊಳ್ಳುವ ನಿನ್ನ ಕಣ್ಣುಗಳು, ನೀಲನಾಸಿಕ ಮೂಗು, ಕಚ್ಚಿ ಮುದ್ದಾಡುವಂತಹ ತೊಂಡೆಹಣ್ಣಿನ ಕೆನ್ನೆಗಳು, ಯೌವನಕ್ಕೆ ತಕ್ಕಂತೆ ಇರುವ ಈ ನಿನ್ನ ಕೆಂಪು ತುಟಿಗಳು, ಒಟ್ಟಾರೆ ಸೇರಿಸಿ ಬೆಳಕೊಂಡ್ರೆ ಹಸಿದ ಹೆಬ್ಬಲಿಗೆ ಮಾಂಸಾಹಾರಿ ಹೇಗೆ ಇಷ್ಟಾನೋ
ಹಾಗೆ ಕಾಮದಿಂದ ಬೆಳೆತಿರುವ ಈ ಜಗದೀಶನಿಗೆ ಈ ನಿನ್ನ ತುಂಬಿ ತುಳುಕುತ್ತಿರುವ ಅಂಗಾಂಗಗಳ ಯೌವನದ ಸವಿಯನ್ನು ಉಂಡು ಅನುಭವಿಸಿದಾಗಲೇ ನನಗೆ ತೃಪ್ತಿ. ನೀನು ನನ್ನ ಕೆನ್ನೆಗೂಡಷ್ಟು ಧೈರ್ಯ ಬಂತ ನಿನಗೆ? ಸೀರೆ ಸುತ್ಕೊಂಡು ಇನ್ನಾದ ನಿನ್ಗೆ ಎಷ್ಟು ಪಗರಿರ್ಬೇಕಾದ್ರೆ ಇನ್ನು ಗಂಡಸು ನನಗೆ ಎಷ್ಟು ಪಗರಿರ್ಬಾರ್ದು. ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದೆಯಲ್ಲ, ಆ ಹೆಣ್ಣಿನ ಬೆಲೆ ಈ ಸಮಾಜಕ್ಕೆ ಒಂದು ಹೆಣ್ಣಿನ ಕೊಡುಗೆ ಏನು ಅಂತ ನನಗೆ ಗೊತ್ತೇನೋ? ಕಾಂಚು ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒಣಕೆ ಓಬವ್ವ, ಇವರೆಲ್ಲರೂ ಸೀರೆ ಉಟ್ಕೊಳ್ಳೋ ಹೆಂಗಸ್ರೇ ಕಣೋ. ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿ ಇಡ್ಲಿಲ್ವಾ? ಅಷ್ಟೇ ಅಲ್ಲ, ಇಂದಿರಾ ಗಾಂಧಿ 18 ವರ್ಷ ನಮ್ಮ ಭಾರತದ ಚುಕ್ಕಾಣಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಲ್ಲ, ಅವಳು ಕಣೋ ಸೀರೆ ಉಟ್ಕೊಳ್ಳೋ ಹೆಣ್ಣು. ಅಷ್ಟೇ ಅಲ್ಲ, ಒಂದು ತಾಯಿ ಒಂದು ಕೂಸನ್ನ 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ತನ್ನ ಕೂಸನ ಕೂಗನ್ನ ಕೇಳಬೇಕು ಅಂತ 9 ತಿಂಗಳು ಕಾದು ಕುಳಿತು ಕಾಯ್ತಾ ಇರ್ತಾಳಲ್ಲ, ಅವಳು ಕೂಡ ಒಂದು ಹೆಣ್ಣೆ ಕಣ. ಅಷ್ಟೇ ಯಾಕೆ, ನಿನ್ನ ತಾಯಿ, ನನ್ನ ತಾಯಿ, ಭೂಮಿ ತಾಯಿ ಎಲ್ಲಾನು ಕೂಡ ಒಂದು ಹೆಣ್ಣು. ಈ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ದಿಲ್ಲ, ನಾನು ಮುಣಿದ ಮಾರಿ ಆಗ್ಬೇಕಾಗುತ್ತೆ, ಎಚ್ಚರ. ಭಾಷಣ ಈ ಭಾಷಣ ಜನಗಳ ಅಂತ ಆಡು. ಎಲೆಕ್ಷನ್ ಆದ್ರೂ ನಿಂತು ಆದಷ್ಟು ಬೇಗ ಈ ಜನ ನಿನ್ನ ಮಿನಿಸ್ಟರ್ ಮಾಡ್ತಾರೆ. ಎಲ್ಲ ಎಣ್ಣೆ ಇಷ್ಟೊತ್ತು ನಿನ್ನ ಇಲ್ಲಿ ಮಾತಾಡೋದಕ್ಕೆ ಬಿಟ್ಟದೇನಂತ ತಪ್ಪಾಯಿತು? ಎಣ್ಣೆ, ಈ ಜಗದೀಶ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಇವನು ಒಂದು ಸಾರಿ ಎಣ್ಣೆ ಮೇಲೆ ಮನ್ಸು ಮಾಡ್ದ ಅಂದ್ರೆ ಮುಗೀತು. ತೋಳನ ಕೈಗೆ ಕುರಿ ಸಿಕ್ಕ ಹಾಗೆ ನೀ ನನ್ನ ಕೈಗೆ ಸಿಕ್ಕಿದ್ಯಾ, ನಿನ್ನ ಬಿಡೋದಿಲ್ವೇ? ಕಮಾನ್ ಕಮಾನ್. ಸೀತಾ, ಇಂದಿಗೆ ನಿನ್ನ ಬಾಳು ನಾಯಿ ಮುಟ್ಟಿನ ಮಡಕೆ. ಒಡೆದು ಚೂರಾದ ಒಲವಿನ ಕನ್ನಡಿ. ಈ ಜಗ ಮೆಚ್ಚಿದ ಜಗದೀಶ ಕಣ್ಣಾಕಿದ್ದ ಅಂದ್ರೆ ಮುಗೀತು. ಕೆಂಡ ದುಂಡೆ ಆಗಿ ಸಿಡಿದೇಳುತ್ತೆ ನನ್ನ ಸೇಡಿನ ಜ್ವಾಲೆ. ಬಾಳೆಲ್ಲ ಕಾರ್ಮುಗಿಲೇ, ಬದುಕೆಲ್ಲ ಕಣ್ಣೀರೇ. ಪ್ರೀತಿಯ ಪಾಶಕ್ಕೆ ಬೆಲೆಯೇ ಇಲ್ಲವೇ? ಬಾಳೆಲ್ಲ ಕಣ್ಮುಗಿಲೇ,
ಬದುಕೆಲ್ಲ ಕಣ್ಣೀರೇ. ನಾನಂದು ಬೇಡಿದೆನು ವಿಧಿರಾಯನಿ ಕಥೆಯ, ನಿನ್ನಯ ಚೆಲ್ಲಾಟಕ್ಕೆ ನಾನು ದೊರೆತೆನೆ. ಮೃಗಜಲದಿ ನನ್ನನ್ನು ನೂಕಿ ನಗುತ್ತಿರುವೇಕೆ, ಬಾಳೆಲ್ಲ ಕಾರ್ಮುಗಿಲೇ, ಬದುಕೆಲ್ಲ ಕಣ್ಣೀರೇ. ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಿದ್ದೇ ಒಂದು ಶಿಕ್ಷಣ, ಅದರಲ್ಲೂ ಬಡವ್ರ ಮನೆಯಲ್ಲಿ ಹುಟ್ಟಿದ್ದೇ ಒಂದು ತಪ್ಪಾಯ್ತಾ? ನನ್ನ ಈ ಹಾಳಾದ ದೇಹನ, ಈ ಹಾಳಾದ ಮಕ್ಕಳ ಹೊತ್ಕೊಂಡು ನನಗೆ ಹೇಗಾಗಿ ತೋರಿಸ್ಲಿ? ಇಲ್ಲ ಇಲ್ಲ, ನನ್ನ ದುಡು ಈ ಭೂಮಿ ಮೇಲೆ ಬಂದಿರಬಾರ್ದು. ತಾಯಿ ಹುಟ್ಟಿದ ಮಡಕೆ ಆಗಿರೋ ನಾನು ಈ ಭೂಮಿ ಮೇಲೆ ಬದುಕು ಯಾವ ಯೋಗ್ಯತೆಯೂ ಇಲ್ಲ. ಇಲ್ಲ, ಹೌದು, ನಾನು ಲೋಕನ ಸೇರೋದೇ ಒಳ್ಳೆಯದು. ನಾನು ಬದುಕಿರಬಾರ್ದು, ಬದುಕಿರಬಾರ್ದು. ಹಲೋ ಮೇಡಮ್, ಹೇಗೆ ಕಳ್ತಾ ಇದ್ದೀರಾ? ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಸಂಗವಾದ್ರೂ ಏನು? ಏನಂತ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗುತ್ತೆ ಈಗಿರೋ ಪರಿಸ್ಥಿತಿಲಿ? ಯಾಕಮ್ಮ ಏನೇನೋ ಮಾತಾಡ್ತಾ ಇದೆಯಲ್ಲ? ನಿನ್ಗೇನು ತಲೆ ಕೆಟ್ಟಿದೆಯೇನೋ? ಇಲ್ಲ ನಿನ್ನ ಮನೆಯಿಂದ ಹೊರಗಾಕಿದ್ರೇನಮ್ಮ? ಇಲ್ಲ ಯಾರು ಏನಾದ್ರು ಅಂದ್ರೇನಮ್ಮ? ಇಲ್ಲ ಅಣ್ಣ, ಆತ್ಮಹತ್ಯೆ ಮಾಡಿಕೊಳ್ಳೋದು ಹೇಡಿಗಳ ಲಕ್ಷಣ. ಅಣ್ಣ, ಅನ್ನ ಆಗೋಗಿರುತ್ತೆ, ಅದನ್ನ ತಗೊಂಡೋಗಿ ಮತ್ತೆ ಅದನ್ನ ಅಕ್ಕಿ ಮಾಡಿ ಫಸಲ್ ಬಿತ್ತಿದ್ರೆ, ಅದನ್ನ ಬಿತ್ತಿದ್ರೆ ನಮ್ಗೆ ಫಸಲ್ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ನೀ ಹೇಳ್ತಾ ಇರೋ ಮಾತಿನ ಒಗಟಿನ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಬಿಡಿಸಿ ಹೇಳಮ್ಮ. ಅಣ್ಣ, ಒಂದು ಕಡ್ಡಿ ಪೆಟ್ಟಿನ, ಒಂದು ಬೆಂಕಿ ಕಡ್ಡಿನ ತಗೊಂಡು ದೀಪನ ಹಚ್ತೀವಿ. ಆ ಬಿಸಾಡಿರುವ ಆ ಕಡ್ಡಿಯಿಂದ ಮತ್ತೆ ನಾವು ಬೆಂಕಿನ ದೀಪನ ಹಚ್ಚೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ತಾನೆ. ಹಾಗಾಗಿದೆ. ಏನ್ ಹೇಳ್ತಾ ಇದೀಯ ನೀನು? ನೀನ್ ಹೇಳ್ತಾ ಇರೋ ರೀತಿ ನೋಡಿದ್ರೆ ನಿನ್ ಚೀಲಕ್ಕೆ ಏನಾದ್ರು? ಹೌದಣ್ಣ, ಹೌದು. ನಿನ್ನನ್ನ ಈ ಸ್ಥಿತಿಗೆ ತಂದ ವ್ಯಕ್ತಿ ಯಾರು ಅಂತ ಹೇಳಮ್ಮ. ಆ ನೀಚ ಬಂಟನಿಗೆ ನಾವು ಸರಿಯಾದ ಪಾಠ ಕಲಿಸ್ತೀವಿ. ಈ ಊರಿನ ರುದ್ರೇಗೌಡರ ಮಗ ಜಗದೀಶ್ ಅಣ್ಣ. ಏನ್ ಮಾತಾಡ್ತಾ ಇದೆಯಾ ಅನ್ನೋ ಪರಿಜ್ಞಾನ ಇದೆಯೇನಮ್ಮ? ಆ ಜಗದೀಶ ಇಂಥ ನೀಚ ಕೆಟ್ಟವನ? ಹೌದಣ್ಣ, ಹೌದು. ಆ ಜಗದೀಶನೇ ನನ್ನ ಈ ಪರಿಸ್ಥಿತಿಗೆ ಕಾರಣ. ಕಾರಣ ನನ್ನ ಶೀಲನ ಅವನೆಲ್ಲ ಹಾಳು ಮಾಡಿದ್ದು. ಆ ಜಗದೀಶನೇ ನನ್ನನ್ನು ಹಾಳು ಮಾಡಿದ್ದು. ನಿಲ್ಸಮ್ಮ. ಅಣ್ಣ, ಇವತ್ತು ನನ್ನ ಬಾಡು ಓಡ್ದೋಗಿರೋ ಕನ್ನಡಿ ಆಗ್ಬಿಟ್ಟಿದೆ. ಇನ್ಮೇಲೆ ನಾನು ಈ ಭೂಮಿ ಮೇಲೆ ಬದುಕೋದಕ್ಕೆ ಅದಕ್ಕೆ ನಾನು ಈ ಭೂಮಿಯಿಂದಲೇ ಲೋಕನ ತಿಳಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನ ತಡೀರಿ. ನಿಂತ್ಕಮ್ಮ. ದುಡುಕೋ ಬಹು ಕೆಡಕು ಕೆಡಮ್ಮ. ಹೋಗ್ಲಿ, ತಾವು ಯಾರು? ನೀವು ಯಾರ ತಂಗಿನಮ್ಮ? ಅಣ್ಣ,
ನಾನು ಪ್ರಸಾದ್ ತಂಗಿಯಣ್ಣ. ಏನು ನೀನು ಪ್ರಸಾದ್ ತಂಗಿನ? ಹೌದಣ್ಣ, ಹೌದು. ಅವನ ಮುದ್ದಿನ ತಂಗಿ ನಾನೇ ಅಣ್ಣ. ನೋಡು, ನನ್ನಂತವಳು ಬದುಕಿರ್ಬಾರ್ದು ಅಣ್ಣ. ಮಾನ ಮರ್ಯಾದೆಗೋಸ್ಕರನೇ ಬದುಕಿರೋ ನನ್ನ ಅಣ್ಣ ನನ್ನಿಂದ ಯಾವತ್ತೋ ತಲೆ ತಗ್ಗಿಸ್ಬಾರ್ದು. ನಾನೊಂದು ಮಾತು ಕೇಳ್ತೀನಿ, ದಯವಿಟ್ಟು ಕೇಳ್ತೀನಮ್ಮ. ಆಮೇಲೆ ನೀನು ಏನಾದ್ರೂ ಮಾಡ್ಕೋ, ನಾನು ನಿನ್ನ ತಡೆಯೋದಿಲ್ಲ. ಆಯ್ತು, ಅದೇನಂತ ಹೇಳಣ್ಣ. ನಿನ್ ಮಾತಿಂದ ಏನಾದ್ರೂ ಫಲಿಸುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಅದೇನ್ ಹೇಳಣ್ಣ. ನೀವು ಸಾಯೋದ್ರಿಂದ ನಿಮಗೆ ಪರಿಹಾರ ಸಿಗುತ್ತೆ ಅಂತ ತಿಳ್ಕೊಂಡಿದೀಯ ಸೀತಾ? ದಯವಿಟ್ಟು ಇಲ್ಲ. ಒಂದು ವೇಳೆ ನೀವು ಸತ್ತರೆ ನಿಮ್ಮ ಅಣ್ಣ ಬದುಕಿರ್ತಾನ ಸೀತಾ? ಇಲ್ಲ ಸೀತಾ, ನಿನ್ನ ಮತ್ತು ಸೀತಾಳನ ಕಲ್ಪನನ ತನ್ನ 2 ಕಣ್ಣುಗಳಂತೆ ತಿಳ್ಕೊಂಡಿರೋ ನಿಮ್ಮ ಅಣ್ಣ ಬದುಕಿರ್ತಾನ? ಖಂಡಿತ ಇಲ್ಲ ಸೀತಾ. ಹೌದು ಅಣ್ಣ, ಹೌದು. ನಾವು ಬಡವರು, ಆದ್ರೆ ಮಾನ ಮರ್ಯಾದೆಗೋಸ್ಕರ ಪ್ರಾಣ ಕೊಡೋತವ್ರು ಅಂತ ಈ ತರ ಇರ್ಬೇಕಾದ್ರೆ ನಾವ್ ಹೇಗಿಲ್ಲ ಬದುಕೋದಕ್ ಸಾಧ್ಯ? ಅದಕ್ಕೆ ಅಣ್ಣ, ನಾನು ಸಾಯ್ಬೇಕು. ಸೀತಾ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಹಾಗೆ ನೀನು ಚಿಂತೆ ಮಾಡೋದು ಬೇಡ. ಬಂದದ್ದೆಲ್ಲ ಬರಲಿ, ನಾನು ಅನುಭವಿಸ್ತೀನಿ, ನಾನು ಎದುರಿಸ್ತೀನಿ ಅಂತ ಧೈರ್ಯ ತಗೋ. ನಾನೊಂದು ಮಾತು ಹೇಳ್ತೀನಿ, ಕೇಳು. ಹೇಳಣ್ಣ, ನಿಮ್ ಮಾತಿಗೆ ಖಂಡಿತವಾಗ್ಲೂ ಫಲ ಸಿಗುತ್ತೆ ಅನ್ನೋದಾದ್ರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೀನಿ. ಹೇಳಣ್ಣ. ಸೀತಾ, ನೀನು ವಿದ್ಯಾವಂತೆ ಹೆಣ್ಣು. ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಹಿರಿಯವರು ಒಂದು ಗಾದೆ ಹೇಳೋರಕ್ಕೆ ಕೇಳಮ್ಮ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೀತಾ, ನೀನು ಜಗದೀಶನನ್ನ ಮದುವೆ ಆಗಲೇಬೇಕು. ಅದೊಂದೇ ನಿನಗೆ ಸರಿಯಾದ ಮಾರ್ಗ. ನಾನು ಜಗದೀಶನ್ನ ಮದುವೆ ಆಗೋದಾ? ಇಲ್ಲ ಅಣ್ಣ, ಇಲ್ಲ. ಅದು ಹೇಗಣ್ಣ ಸಾಧ್ಯ ಆಗುತ್ತೆ? ನೋಡು, ಅವನನ್ನ ಮದುವೆ ಆಗೋಕೆ ನಿನಗೆ ಒಪ್ಪಿಗೆ ಇಲ್ಲ ಅಂತ ಗೊತ್ತು. ಒಂದು ವೇಳೆ ನೀನು ಅವನು ಮದುವೆ ಆಗಲಿಲ್ಲ ಅಂದ್ರೆ ನಿನ್ನಂತ ಎಷ್ಟೋ ಹೆಣ್ಣು ಮಕ್ಕಳು, ಮುಗ್ಧ ಹೆಣ್ಣು ಮಕ್ಕಳು ಹಾಳಾಗ್ತಾರೆ. ದಯವಿಟ್ಟು ಅವನನ್ನ ಮದುವೆಯಾಗಿ ಅವನನ್ನ ಒಳ್ಳೆ ಮನುಷ್ಯನಾಗಿ ಮಾಡು. ಅದೊಂದೇ ನಿನಗೆ ಸರಿಯಾದ ಮಾರ್ಗ. ಏನನ್ನ ಹೇಳ್ತಾ ಇದೀಯಾ? ಅವನು ಮೃಗ ಅಣ್ಣ, ಮೃಗ. ಅವನು ಮನುಷ್ಯ ಅಲ್ಲ. ಆ ಮೃಗನ ನಾನು ಸರಿದರಿಗೆ ತರೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ನೋಡಿ, ನೀ ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ನೀನೇ ಹೀಗಂದ್ರೆ ಹೇಗಮ್ಮ? ಸೀತಾ, ನೀನು ವಿದ್ಯಾವಂತೆ. ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹಿರಿಯರು ಒಂದು ಮಾತು ಹೇಳವ್ರೆ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಅಂದಾಗೆ ಸೀತಾ, ಜಗದೀಶನನ್ನ ಮದುವೆಯಾಗಿ ನಿಮ್ಮಣ್ಣಂದಿರ ಗೌರವವನ್ನ ಕಾಪಾಡು. ಅಣ್ಣ, ನನ್ನ ಅಣ್ಣಂದ್ರಿಗೆ ಗೌರವ ಸಿಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನಾನು ಒಪ್ಕೋತೀನಿ. ಆದ್ರೆ ಇದಕ್ಕೆ ಒಂದು ವೇಳೆ ನಮ್ಮ ಅಣ್ಣಂದ್ರು ಒಪ್ಕೋಬಹುದು. ಆ ಕೆಟ್ಟ ಜಗದೀಶ ಒಪ್ಕೋತಾನ ಮದುವೆಗೆ? ಸೀತಾ, ಆ ಜಗದೀಶನನ್ನ ಒಪ್ಪಿಸೋ ಭಾರ ನಂದು. ನೀ ತಲೆ ಕೆಡಿಸ್ಕೋಬೇಡ. ಅಂದ ಹಾಗೆ ಇಲ್ಲಿ ನಡೆದಿರೋ ವಿಷಯವನ್ನ ನಿಮ್ಮ ಅಣ್ಣಂದಿರಿಗೆ ತಿಳಿಸಬೇಡ. ಆಯ್ತು ಅಣ್ಣ, ಹಾಗೆ ಆಗಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಬರ್ತೀನಿ ಅಣ್ಣ. ಸರಿ ನಡಿಯಮ್ಮ ಮನೆಗೆ. ನನಗೆ ಒಂದು ಮಾತು ಕೊಡಮ್ಮ. ಯಾವ ಕಾರಣಕ್ಕೂ
ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ನನಗೊಂದು ಭಾಷೆ ಕೊಡಮ್ಮ. ಅಯ್ಯೋ ನೀವು ನನಗೆ ಅಣ್ಣ ಆಗಿದ್ರು ಏನಾಗಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನನಗೆ ನನ್ನ ಪ್ರಾಣನ ಉಳಿಸ್ತಾ ಇದ್ದೀರಾ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೂ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೂ ಇಲ್ಲ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೂ ಯಾರೂ ಇಲ್ಲ, ಬಂಧಕ್ಕೆ ಅರ್ಥವೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಈ ಸೀತಾಳಿಗೆ ಮದುವೆಗೆ ಒಪ್ಪಿಸಿದ್ದು ಆಯಿತು. ಇನ್ನು ಆ ಜಗದೀಶನಿಗೆ ಮದುವೆಗೆ ಸಮಾಧಾನದಿಂದ ಆ ಜಗದೀಶನಿಗೆ ಮದುವೆಗೆ ಒಪ್ಪಿಸಲೇಬೇಕು. ಇಲ್ಲಿ ನಡೆದಿರೋ ವಿಚಾರವನ್ನ ಪ್ರಸಾದ್ಗೆ ತಿಳಿಸದೆ ಮೊದಲು ಅಮರ್ಗೆ ತಿಳಿಸಿ ನಂತರ ಪ್ರಸಾದ್ಗೆ ತಿಳಿಸಿದ್ರಾಯ್ತು.